ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸುಪ್ರೀತಾ ವಾಗ್ಮಿ ವ್ಲಾಗ್ಸ್. ಇವತ್ತು ನಾನು ಒಂದು ಟೇಸ್ಟಿ ಬ್ರೇಕ್ಫಾಸ್ಟ್ ಮಾಡಿದ್ದೆ. ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಇದು ಬಂದು ಮೆಂತ್ಯ ಸೊಪ್ಪಿನ ಎಗ್ ರೈಸ್. ಮೆಂತ್ಯ ಸೊಪ್ಪು ಹಾಕಿ ಹೇಗೆ ಎಗ್ ರೈಸ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ನಾನು ಮೊದಲಿಗೆ ಒಂದು ಪ್ಯೂರಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ ಪ್ಯೂರಿಗೆ ನಾನು ಸ್ವಲ್ಪ ಒಂದು ದೊಡ್ಡ ಬೆಳ್ಳುಳ್ಳಿ ಆ್ಯಂಡ್ ಶುಂಠಿನ ತೊಗೊಳ್ತಾ ಇದ್ದೀನಿ. ಒಂದು ಇಂಚ್ ಗಾತ್ರದಷ್ಟು ಶುಂಠಿನ ತೊಗೊಳ್ತಾ ಇದ್ದೀನಿ. ಅದನ್ನು ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ನಾನು ಪ್ಯೂರಿಗೆ ಟೊಮೆಟೊನ ತೊಗೋತಾ ಇದ್ದೀನಿ. ಇಲ್ಲಿ ನಾನು 1.5 ಟೊಮೆಟೊನ ತೊಗೋತಾ ಇದ್ದೀನಿ. ನಾನಿಲ್ಲಿ ಹುಳಿ ಟೊಮೆಟೊನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಜಾಮ್ ಟೊಮೆಟೊ ಬೇಕಾದ್ರೆ 2 ಜಾಮ್ ಟೊಮೆಟೊ ಹಾಕ್ಕೋಬೋದು. ನಿಮಗೆ ಹುಳಿ ಎಷ್ಟು ಬೇಕು, ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನಾನು 3ರಿಂದ 4 ಜನಕ್ಕಾಗುವಷ್ಟು ನಾನು ಮಾಡ್ತಾಯಿದ್ದೀನಿ. ಇಲ್ಲಿ ನನಗೆ 1.5 ಟೊಮೆಟೊ ಸಾಕಾಗುತ್ತೆ. ಇದನ್ನೆಲ್ಲ ನಾನು ಉದ್ದುದ್ದಕ್ಕೆ ಹೆಚ್ಚಿಕೊಂಡು ಮಿಕ್ಸಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಅಳತೆಗೆ ತಕ್ಕಂತೆ ಮಾಡ್ಕೊಳ್ಳಿ. ಇದು ಹುಳಿ ಅಂಶನೂ ಕೊಡುತ್ತೆ. ಜಾಮ್ ಟೊಮೆಟೊ ಅಷ್ಟು ಹುಳಿ ಇರಲ್ಲ, ಅದರಿಂದ ನೀವು 2 ಟೊಮೆಟೊ ಹಾಕ್ಕೊಳ್ಳಿ. ಇದಕ್ಕೆ ನಾನು ಖಾರಕ್ಕೆ ಒಂದು 4 ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿರೋದ್ರಿಂದ ನಾನು 4 ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಇದನ್ನು ನಾನು ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಅಷ್ಟು ಮೆಣಸಿನ್ಕಾಯಿನ ನೀವು ಹಾಕ್ಕೊಂಡು ಇದನ್ನು ತುಂಬ ನೈಸಾಗಿ ನೀವು ಪ್ಯೂರಿ ಮಾಡ್ಕೋಬೇಕು. ಇಲ್ಲಿ ಒಗ್ಗರಣೆಗೆ ನಾನು ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ನಾನು ಓಮ್ ಕಾಳುಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಓಮ್ ಕಾಳುಗಳು ನೀವು ತಿನ್ನಬೇಕಾದ್ರೆ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇದು ಒಂದು 1/4 ಸ್ಪೂನ್ ಆಗುವಷ್ಟು ಓಮ್ ಕಾಳುಗಳನ್ನ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಮಾಡಬೇಕಾದ್ರೆ ಸ್ವಲ್ಪ ದಪ್ಪ ತಳ ಪಾತ್ರೆಯಲ್ಲಿ ಮಾಡಿದ್ರೆ ಒಳ್ಳೆಯದು, ಇಲ್ಲಾಂದರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ನಾನಿಲ್ಲಿ 2 ಈರುಳ್ಳಿಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ. ನೀವು ಈರುಳ್ಳಿಗಳನ್ನ ಉದ್ದುದ್ದಕ್ಕೂ ಬೇಕಾದರೂ ಹೆಚ್ಕೋಬೋದು, ಈ ಥರ ಬೇಕಾದರೂ ಹೆಚ್ಕೋಬೋದು. ಹಾಗೆ 1 ಕ್ಯಾರೆಟ್ನ ನಾನು ತುರಿದಿಟ್ಕೊಂಡಿದ್ದೀನಿ. ನಾನೀಗ ಫಸ್ಟು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ತುಂಬ ಫ್ರೈ ಮಾಡ್ಕೋಬಾರ್ದು. ಸ್ವಲ್ಪ ಫ್ರೈ ಆದರೆ ಕ್ರಂಚಿಯಾಗಿದ್ದರೆ ಇದು ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಫ್ರೈಡ್ ರೈಸ್ಗಳಿಗೆ ನಾವು ಏನೇ ಹಾಕೋದು ಸ್ವಲ್ಪ ಕ್ರಂಚಿಯಾಗಿದ್ದರೆ ಚೆನ್ನಾಗಿ ಅನಿಸುತ್ತೆ. ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ತೀನಿ. ಈಗ 1 ಕ್ಯಾರೆಟ್ನ ನಾನು ತುರಿದಿಟ್ಕೊಂಡಿದ್ದೀನಿ. ನೀವು ಹೆಚ್ಚು ಹಾಕ್ಕೊಳ್ತೀನಿ ಅಂದರೆ ಹೆಚ್ಚು ಹಾಕ್ಕೋಬೋದು. ನೀವು ಈ ಥರ ಹಾಕಿದ್ರೇ ಇದು ತುಂಬ ಚೆನ್ನಾಗಿ ಅನಿಸುತ್ತೆ. ನಿಮಗೆ ಹೆಚ್ಚಿ ಉದ್ದುದ್ದಕ್ಕೆ ಸಣ್ಣದಾಗಿ ಹೆಚ್ಕೊಳ್ತೀನಿ ಅಂದರೆ ಆ ಥರ ಕೂಡ ಹಾಕ್ಕೋಬೋದು. ಇದನ್ನೆಲ್ಲ ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಒಂದು 20 to 40 ಸೆಕೆಂಡ್ಸ್ ನಾನು ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡ್ಕೊಂಡ ತಕ್ಷಣ ಅದು ಸ್ವಲ್ಪ ಒಂಚೂರು ಸಾಫ್ಟ್ ಆಗ್ತದೆ ಅಂದಾಗ ನಾನು ರುಬ್ಬಿಟ್ಕೊಂಡ ಪ್ಯೂರಿನ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಇರೋದ್ರಿಂದ ಅದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಇದಕ್ಕೆ 1/4 ಲೋಟ ನೀರು ಹಾಕ್ಕೊಂಡು ನಾನು ಜಾರ್ನೆಲ್ಲ ತೊಳೆದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ತುಂಬ ನೀರು ಹಾಕ್ಕೋಬೇಡಿ, ಇದು ಗ್ರೇವಿ ಅಲ್ಲ, ಇದು ಮಸಾಲೆ ಅಷ್ಟೇ ಮಾಡ್ಕೊಳ್ಳೋದು. ಯಾಕಂದರೆ ಟೊಮೆಟೊ ಕೂಡ ನೀರು ಬಿಟ್ಕೊಳ್ಳುತ್ತೆ. 1/4 ಲೋಟ ನೀರು ಹಾಕ್ಕೊಂಡು ಜಸ್ಟ್ ಜಾರ್ನ ವಾಶ್ ಮಾಡಿಕೊಂಡ್ರೆ ಸಾಕು. ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು, ನೀರು ಹಾಕೋದನ್ನು ಸ್ಕಿಪ್ ಮಾಡ್ಬೋದು. ಇಲ್ಲಿ ನಾನು ಸ್ವಲ್ಪ ಉದ್ದುದಕ್ಕೆ ಹೆಚ್ಕೊಂಡಿರುವಂಥ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ತುಂಬ ಮಧ್ಯ ಸಿಗ್ತಾಯಿದ್ರೆ ಕ್ರಂಚಿಯಾಗಿ ಅದು ಚೆನ್ನಾಗಿರುತ್ತೆ. ಸ್ವಲ್ಪ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ತುಂಬ ಬೆಂದರೆ ಅಷ್ಟು ಚೆನ್ನಾಗಿರಲ್ಲ, ಅದು ಸಿಗಬೇಕು ಕ್ರಂಚಿಯಾಗಿ. ನಾನೀಗಿಲ್ಲಿ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ಗರಂ ಮಸಾಲೆ 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ಬೇರೆ ಮಸಾಲೆಗಳನ್ನ ಯೂಸ್ ಮಾಡ್ತಾಯಿಲ್ಲ. ಗರಂ ಮಸಾಲೆನ 1 ಸ್ಪೂನ್, ನೀವು ಯಾವುದು ಯೂಸ್ ಮಾಡ್ತೀರಾ ಗರಂ ಮಸಾಲ ಅದನ್ನೇ ಯೂಸ್ ಮಾಡ್ಕೋಬೋದು. 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಕೂಡ ನೀರು ಬಿಟ್ಕೊಳ್ತಾ ಇದೆ. ಸೊ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದೆಲ್ಲ ನೀರಿನ ಅಂಶ ಎಲ್ಲ ಸ್ವಲ್ಪ ಡ್ರೈ ಆದಮೇಲೆ ನಾನು ಅದನ್ನೇ ಮಧ್ಯಭಾಗಕ್ಕೆ ತೊಗೊಂಡು ನಾನೆಲ್ಲ ಒಂದು ಸೈಡ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತೀನಿ. ನಾನು ಸಾಲ್ಟ್ ಹಾಕಿರಲಿಲ್ಲ, ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ನಾನು ಅದೇ ಬಾಣಲಿಯಲ್ಲೇ ನಾನು 2 ಭಾಗ ಮಾಡ್ಕೊಳ್ತಾ ಇದ್ದೀನಿ. ಒಂದು ಭಾಗದಲ್ಲಿ ನಾನು ಮಸಾಲೆಗಳನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಈ ಮೆಥಡು ನಮಗೆ ಕಷ್ಟ ಆಗುತ್ತೆ ಅಂದರೆ ನೀವು ಬೇರೆ ಒಂದು ಪ್ಯಾನಲ್ಲಿ ನೀವು ಮೊಟ್ಟೆನ ಹುರಿದು ನೀವು ಈ ಪ್ಯಾನ್ಗೆ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು. ಬಟ್ ನಾನು ಈ ಥರ ಹುರಿದ್ರೆ ಅದಕ್ಕೆ ಮೊಟ್ಟೆಗೆ ಎಲ್ಲ ಮಸಾಲೆಗಳು ಕೂಡ ಮಿಕ್ಸ್ ಆಗುತ್ತೆ. ಸೊ ಅದು ಚೆನ್ನಾಗೂ ಇರುತ್ತೆ, ಮೊಟ್ಟೆ ಸಪ್ಪೆ ಅಂತ ಅನಿಸಲ್ಲ. ನಾನು ಇಲ್ಲಿ 2 ಮೊಟ್ಟೆಗಳನ್ನ ತೊಗೊಂಡಿದ್ದೀನಿ.
ನಿಮ್ಗೆ ಮೊಟ್ಟೆ ಇಷ್ಟ ಇಲ್ಲ ಅಂದರೆ ನೀವು ಇಷ್ಟಕ್ಕೆ ಸ್ಟಾಪ್ ಮಾಡಿ ರೈಸ್ನ ಕಲಿಸ್ಕೊಂಡು ತಿಂದರೂ ತುಂಬಾ ಚೆನ್ನಾಗಿರುತ್ತೆ. ಸೊ ಅದನ್ನು ಮೊಟ್ಟೆನ ನಾನು ಈ ಥರ ಮಧ್ಯದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಇದರಿಂದ ಅದಕ್ಕೆ ಮೊಟ್ಟೆಗೆ ಎಲ್ಲ ಮಸಾಲೆಗಳು ಕೂಡ ಚೆನ್ನಾಗಿ ಹೊಂದಿಕೆ ಆಗುತ್ತೆ. 1-2 ನಿಮಿಷ ನೀವು ಹಾಗೆ ಬಿಟ್ಬಿಡಬೇಕು ಅದನ್ನು. ಹಾಗೆ ಫ್ಲೇಮ್ ಯಾವಾಗಲೂ ಮೀಡಿಯಮಲ್ಲಿರಲಿ. ತುಂಬ ಹೈ ಫ್ಲೇಮ್ ಆದರೆ ನಿಮಗೆ ಎಲ್ಲ ಮಸಾಲೆಗಳು ಕೆಳಗಡೆಯಿಂದ ಸುಟ್ಟು ಹೋಗಿಬಿಡುತ್ತೆ. ಸೊ 1-2 ನಿಮಿಷ ಆದಮೇಲೆ ಈ ಥರ ಆಗುತ್ತೆ. ಈ ಥರ ಆದಮೇಲೆ ನಾನು ಇದನ್ನೆಲ್ಲ ನೀಟಾಗಿ ಸ್ಕ್ರ್ಯಾಂಬಲ್ಡ್ ಮಾಡ್ಕೊಳ್ತೀನಿ. ಎಲ್ಲ ಒಡೆದು ಅದನ್ನು ಎಗ್ ಬುರ್ಜಿಗೆ ಬರುತ್ತಲ್ಲ ಆ ಥರ ಮಾಡ್ಕೊಳ್ತಾ ಇದ್ದೀನಿ. ಬಟ್ ನಾನು ಇದರಲ್ಲಿ ಈರುಳ್ಳಿ ಏನು ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ. ಈರುಳ್ಳಿಗೆಲ್ಲ ಕೋಟ್ ಆಗಿಬಿಟ್ರೆ ನಮಗೆ ರೈಸ್ ಜೊತೆ ಚೆನ್ನಾಗಿ ಅನಿಸಲ್ಲ ಅದು. ಅದರಿಂದ ಈ ಥರ ಸ್ಕ್ರ್ಯಾಂಬಲ್ಡ್ ಎಗ್ ಮಾಡ್ಕೊಂಡು ಹಾಕ್ಕೊಂಡ್ರೆ ನಿಮಗೆ ಅದು ಎಗ್ಗೆ ಬೇರೆ ಇರುತ್ತೆ, ನಿಮಗೆ ಈರುಳ್ಳಿ ಮಸಾಲೆನೇ ಬೇರೆ ಥರ ಇರುತ್ತೆ. ಬಟ್ ಟೇಸ್ಟು ರುಚಿ ಎಲ್ಲ ಇದಕ್ಕೇನು ಮೊಟ್ಟೆಗೂ ಕೂಡ ಹಿಡಿದಿರುತ್ತೆ. ನೀವು ನಿಮಗೆ ಇದು ಕಷ್ಟ ಅನಿಸುತ್ತೆ ಅಂದರೆ ನೀವು ಖಂಡಿತ ನೀವು ಬೇರೆ ಪ್ಯಾನಲ್ಲಿ ಮೊಟ್ಟೆನ ಹುರಿದು ಇದಕ್ಕೆ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು. ನೋಡಿ ಈ ಥರ ನೀಟಾಗಿ ಹುರ್ಕೋಬೇಕು. ಅದು ನೀಟಾಗಿ ಅದು ಫ್ರೈ ಆಗಬೇಕು. ಅದು ನೀಟಾಗಿ ಉಡಿಯಾಗಿ ಆಗಬೇಕು. ಅದು ಸ್ವಲ್ಪನೂ ಹಸಿ ಥರ ಇರಬಾರ್ದು. ಮೊಟ್ಟೆ ಎಲ್ಲ ಉಡಿಯಾಗಿ ಬರಬೇಕದು. ಆಗ ಯಾವಾಗ ನಿಮಗೆ ಹುಡಿಯಾಗಿ ಬರುತ್ತೆ ಅಂದಾಗ ನೀವು ಈರುಳ್ಳಿ ಜೊತೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ ಈ ಥರ ನೀಟಾಗಿ ಹುಡಿಯಾಗಿ ಮಿಕ್ಸ್ ಮಾಡಿಕೊಂಡಾಗ ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಇಲ್ಲಿ ನೀರಿನ ಅಂಶ ಇರಬಾರ್ದು. ಅದೆಲ್ಲ ನೀಟಾಗಿ ಫ್ರೈ ಆಗಬೇಕು. 1-2 ಮಿನಿಟ್ಸ್ ನೀವು ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ರೈಸ್ ಜೊತೆ ಇದನ್ನು ನಿಮಗೆ ಎಷ್ಟು ಮಸಾಲೆಗೆ ಎಷ್ಟು ರೈಸ್ ಬೇಕೋ ಅದನ್ನು ನೋಡಿಕೊಂಡು ನೀವು ಕಲಿಸ್ಕೊಂಡು ತಿಂದರೆ ನಿಜವಾಗ್ಲೂ ಎಷ್ಟು ಸ್ವಾದಿಷ್ಟವಾದ ನಮ್ಮ ಮೆಂತ್ಯ ಸೊಪ್ಪಿನ ಎಗ್ ರೈಸ್ ರೆಡಿ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿ ಕೂಡ. ಮತ್ತು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪೆಲ್ಲ ರೈಸ್ನ ಹಾಕಿ ಕಲಿಸ್ಕೊಂಡು ತಿಂತಾಯಿದ್ರೆ ವಾವ್, ಒನ್ ಮೋರ್ ಅಂತ ಇರ್ತಾರೆ ಎಲ್ಲರೂ. ನಾನು ಅನ್ನ ಕಲಿಸ್ಬೇಕಾದ್ರೆ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡ್ರೆ ಅನ್ನನ ನೀಟಾಗಿ ಅದು ಚೆನ್ನಾಗಿ ಕೋಟ್ ಆಗುತ್ತೆ ಮಸಾಲೆ ಎಲ್ಲ. ಇದೊಂಥರ ಟಿಪ್ ಥರ ನೀವು ಯೂಸ್ ಮಾಡ್ಕೋಬೋದು. ಯಾವುದೇ ನೀವು ಈ ಥರ ಮಸಾಲೆಗೆ ಕಲಿಸ್ಕೋಬೇಕಾದ್ರೆ 1 ಸ್ಪೂನು ಎಣ್ಣೆ ಅಥವಾ 1.5 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿ ಅದು ಚೆನ್ನಾಗಿ ಕೋಟ್ ಆಗುತ್ತೆ ನಮಗೆ ಮಸಾಲೆ. ನಾನೀಗ ಚೆನ್ನಾಗಿ ಕಲಿಸ್ಕೊಂಡ್ರೆ ನಮ್ಮ ರುಚಿಕರವಾದ ಮೆಂತ್ಯ ಸೊಪ್ಪಿನ ಎಗ್ ರೈಸ್ ರೆಡಿ ಆಗುತ್ತೆ. ಖಂಡಿತ ಈ ರೆಸಿಪಿ ಇಷ್ಟ ಆದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಖಂಡಿತ ಸ್ಮಾಲ್ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡೋದು ಮರಿಬೇಡಿ. ಇನ್ನಷ್ಟು ಹೊಸ ರುಚಿಗಳ ಜೊತೆ ನಾನು ನಿಮ್ಮ ಜೊತೆ ಬರ್ತೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಇದು. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸ್ಗೆ ಇರ್ಬೋದು, ನೀವು ಬ್ರೇಕ್ಫಾಸ್ಟ್ಗೆ, ರಾತ್ರಿ ಡಿನ್ನರ್ಗೆ ಯಾವುದಕ್ಕಾದರೂ ಇದು ತುಂಬ ಸೂಟ್ ಆಗುತ್ತೆ. ಯಾವುದಾದ್ರೂ ಗೆಸ್ಟ್ ಬಂದಾಗಲೂ ನಿಮಗೆ ಫಟಾಫಟ್ ಅಂತ ರೆಡಿ ಆಗುತ್ತೆ. ಖಂಡಿತ ಈ ಮಸಾಲೆನ, ಈ ಎಗ್ ರೈಸ್ನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸ್ತೀರಾ ಅಂದ್ಕೊಳ್ತೀನಿ. ಥ್ಯಾಂಕ್ ಯು. ಬಾಯ್.